ಪಾಲಿನ ಔಷಧಿ ಕಾಳಸಂತೆಯಲ್ಲಿ ಮಾರಾಟ. ಮನೆಯೊಂದರಲ್ಲಿ ಸರ್ಕಾರಿ ಔಷಧಿ ದಾಸ್ತಾನು. ಸರ್ಕಾರ ಬಡವರ ಆರೋಗ್ಯಕ್ಕಾಗಿ ಉಚಿತವಾಗಿ ಚಿಕಿತ್ಸೆ ಜೊತೆಗೆ ಔಷಧಿಗಳನ್ನ ನೀಡ್ತಾ ಇದೆ. ಆದರೆ ಆಸ್ಪತ್ರೆಯ ಸಿಬ್ಬಂದಿ ಸರ್ಕಾರಕ್ಕೆ ಮಣ್ಣೆರಚಿ ಬಡವರಿಗೆ ಸೇರಬೇಕಾದ ಔಷಧಿಯನ್ನ ಅಕ್ರಮವಾಗಿ ದಾಸ್ತಾನು ಮಾಡಿಕೊಂಡು ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಿದ್ದಾರಾ ಎಂಬ ಶಂಕೆ ವ್ಯಕ್ತವಾಗ್ತಾ ಇದೆ. ಇದಕ್ಕೆ ಪುಷ್ಟಿ ನೀಡುವಂತೆ ಸರ್ಕಾರಿ ಔಷಧವನ್ನ ಮನೆಯೊಂದರಲ್ಲಿ ದಾಸ್ತಾನು ಮಾಡಿಕೊಂಡಿರುವ ಪ್ರಕರಣ ಬೆಳಕಿಗೆ ಬಂದಿದೆ. ನೋಡಿ, ಮನೆಯೊಂದರಲ್ಲಿ ಲೋಡ್ ಗಟ್ಟಲೆ ಔಷಧಿಯನ್ನ ಹೇಗೆ ದಾಸ್ತಾನು ಮಾಡಿಕೊಂಡಿದ್ದಾರೆ ಅಂತ. ಈ ದೃಶ್ಯ ಕಂಡು ಬಂದಿರೋದು ತುಮಕೂರು ಜಿಲ್ಲೆಯ ಹುಳಿಯಾರು ಮನೆಯಲ್ಲಿ. ಈ ಔಷಧಿಯನ್ನ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಸರ್ಕಾರಿ ಆಯುರ್ವೇದ ಆಸ್ಪತ್ರೆಗೆ ಕೊಡಲಾಗಿದ್ದ ಔಷಧ. ಆದ್ರೆ ಆಸ್ಪತ್ರೆ ಮೂಲಕ ರೋಗಿಗಳಿಗೆ ಸೇರಬೇಕಾದ ಔಷಧ ಮನೆಯಲ್ಲಿ ದಾಸ್ತಾನು ಮಾಡಿಕೊಂಡಿರೋದು ಕಾಳಸಂತೆಯಲ್ಲಿ ಮಾರಾಟ ಮಾಡಲು ಮುಂದಾಗಿದ್ದಾರಾ ಎಂಬ ಅನುಮಾನ ಮೂಡ್ತಾ ಇದೆ. ಅಷ್ಟಕ್ಕೂ ಈ ಔಷಧ ದಾಸ್ತಾನಾಗಿರುವುದು ಚಿಕ್ಕನಾಯಕನಹಳ್ಳಿ ತಾಲೂಕು ಆಸ್ಪತ್ರೆಯ ಡಿ ದರ್ಜೆ ನೌಕರರ ಮನೆಯಲ್ಲಿ. ಎರಡ್ 2023-24 ಹಾಗೂ 25ರ ಸಾಲಿನ ಔಷಧಿಗಳನ್ನು ಚಿಕ್ಕನಾಯಕನಹಳ್ಳಿ ತಾಲೂಕಿನ ಆಯುರ್ವೇದ ಆಸ್ಪತ್ರೆಗೆ ಸರಬರಾಜು ಮಾಡಲಾಗಿತ್ತು. ಆದರೆ ರೋಗಿಗಳಿಗೆ ಉಚಿತವಾಗಿ ನೀಡಬೇಕಾಗಿದ್ದ ಸುಮಾರು 70 ಬಾಕ್ಸ್ ಔಷಧಿಗಳನ್ನ ಡಿ ದರ್ಜೆ ನೌಕರರೊಬ್ಬರ ಮನೆಯಲ್ಲಿ ಸಂಗ್ರಹಿಸಿ ಇಡಲಾಗಿದೆ. ಇನ್ನು ಆಸ್ಪತ್ರೆಯ ಆಡಿಟ್ ವರದಿಯಲ್ಲಿ ಔಷಧಿಗಳು ಖಾಲಿ ಎಂದು ವೈದ್ಯರು ನಮೂದಿಸಿದ್ದು, ಆಡಿಟ್ ವರದಿಯಲ್ಲಿ ತೋರಿಸಿರುವ ಔಷಧಿಗಳು ಇದೀಗ ಮನೆಯಲ್ಲಿ ಪತ್ತೆಯಾಗಿದೆ. ಆಸ್ಪತ್ರೆಯ ಸಿಬ್ಬಂದಿ ಸುಳ್ಳು ವರದಿಯನ್ನ ನೀಡಿ ಮನೆಯಲ್ಲಿ ಔಷಧಗಳನ್ನ ಸಂಗ್ರಹಿಸಿ ಇಡಲಾಗಿತ್ತು. ಇನ್ನು ಈ ಬಗ್ಗೆ ಮಾಹಿತಿ ತಿಳಿಸಿದಂತೆ ಜಿಲ್ಲಾ ಆಯುಷ್ ಅಧಿಕಾರಿಯಾಗಿರುವ ಗಂಗಾಧರ್ ಅವರು ಚಿಕ್ಕನಾಯಕನಹಳ್ಳಿ ತಾಲೂಕಿನ ಆಯುರ್ವೇದ ಆಸ್ಪತ್ರೆಯ ವೈದ್ಯರಿಗೆ ಕರೆ ಮಾಡಿ ಮಾಹಿತಿಯನ್ನ ಕೇಳಿದ್ದು, ಅಲ್ಲದೆ ಪ್ರೈವೇಟ್ ಪ್ಲೇಸ್ನಲ್ಲಿ ಹೀಗೆ ಔಷಧಿಯನ್ನ ದಾಸ್ತಾನು ಮಾಡಬಾರ್ದಲ್ವಾ ಎಂದು ಕೇಳಿದ್ದಕ್ಕೆ ಕ್ಯಾಂಪ್ ಮಾಡುವ ಸಲುವಾಗಿ ಔಷಧಿಗಳನ್ನ ಸಂಗ್ರಹಿಸಲಾಗಿತ್ತು ಎಂದು ಸಬೂಬು ಹೇಳಿ ಜಾರಿಕೊಳ್ಳಲು ಮುಂದಾಗಿದ್ದಾರೆ. ಎಷ್ಟು ಮೆಡಿಸಿನ್ ಇಟ್ಟಿದ್ರಿ? ಎಷ್ಟು ಬಾಕ್ಸ್ ಇಟ್ಟಿದ್ರಿ? ಎಷ್ಟು ಬಾಕ್ಸ್ ಇಟ್ಟಿದ್ರಿ ಅವ್ರ ಮನೆಯಲ್ಲಿ? ಹಾಂ, ಅಲ್ಲ ಆಗಲಿ ಮೇಡಮ್, 4-5 ಕ್ಯಾಂಪ್ ಆದ್ರೂ ಅದು ಗೌರ್ಮೆಂಟ್ ಮೆಡಿಸಿನ್ನ ಪ್ರೈವೇಟಲ್ಲಿ ಇಡಬಾರ್ದು. ಆ ಥರ ಇಡೋಕ್ಕೆ ಯಾರು ಪರ್ಮಿಷನ್ ತೊಗೊಂಡಿದ್ರೆ? ಯಾರ್ದಾದ್ರು ಪರ್ಮಿಷನ್ ತೊಗೊಂಡು ಇಡಬೇಕು. ನೀವು ಹೆಂಗೆ ಇಟ್ರಿ ನೀವಲ್ಲಿ? ಆಯಿತು ಮೇಡಮ್, ಗೌರ್ಮೆಂಟ್ ಮೆಡಿಸಿನ್ಸು ಆ ಥರ ಇಟ್ಟರೆ ಈಗಲೂ ಪಬ್ಲಿಕ್ಸ್ ನನಗೆ ಕೇಳ್ತಾ ಇದ್ದಾರೆ ಹೆಂಗೆ ಇಟ್ರು ಅಂತ. ಪಬ್ಲಿಕ್ಸ್ ಕೇಳ್ತಾ ಇದ್ದಾರೆ, ನಾನೇನು ಆನ್ಸರ್ ಮಾಡಲಿ ಅವ್ರಿಗೆ? ಅಲ್ಲ ಓಲಿ ನಮ್ಮ ಗಮನಕ್ಕಾದ್ರೂ ತಂದಿರಬೇಕಲ್ವ ನೀವು? ನಮ್ಮ ಗಮನಕ್ಕೂ ತರದೆ ಹೆಂಗೆ ಇಟ್ರಿ ನೀವು? ಹಾಂ, ಯಾವುದೇ ಕ್ಯಾಂಪ್ ಆಗಬೇಕಾದ್ರೂ ನಾನು ಪರ್ಮಿಷನ್ ಇಲ್ಲದೆ ಮಾಡಬಾರ್ದು ಅಂತ ಮೊದಲು ನಾನು ಎಲ್ಲರಿಗೂ ಕೂಡ ಹೇಳ್ತಿದ್ದೀನಿ. ಹೌದು. ಅಲ್ಲ, ಈ ಮೆಡಿಸಿನ್ ವಿಷಯದಲ್ಲಿ ಯಾರಾದರೂ ನಿಮ್ಮಲ್ಲಿ ಯಾರಾದರೂ ಡಾಕ್ಟ್ರುಗಳಾಗಲಿ ಐಆರ್ ಆಫೀಸರಲ್ಲಿ ಯಾರಾದರೂ ಇನ್ವಾಲ್ವ್ ಆಗಿದ್ದಾರಾ? ಹಾಂ, ಮತ್ತೆ ನೀವು ಮಾಡಿದ ತಪ್ಪುಗಳಿಗೆ ಅಲ್ಲ ಜನಗಳು ಹೇಳ್ತಾರೆ ಯಾಕಲ್ಲಿ ಮೆಡಿಸಿನ್ಸ್ ಇಟ್ರಿ ಅವ್ರ ಮನೇಲಿ? ಅವ್ರಿಗೆ ಅಲ್ಲಿ ಗೌರ್ಮೆಂಟ್ ಮೆಡಿಸಿನ್ಸ್ನ ಪಬ್ಲಿಕಲ್ಲಿ ಇಡೋಕ್ಕೆ ನಿಮ್ಗೆ ಏನು ಅಧಿಕಾರ ಇದೆ ಅಂತ ಕೇಳ್ತಾರೆ. ಅದು ತಪ್ಪಲ್ವಾ ಅದು ಹೇಳೋದು? ಕ್ಯಾಂಪ್ ಮೇಡಮ್, ಕ್ಯಾಂಪ್ ಪರ್ಮಿಷನ್ ಸಿಗಲಿಲ್ವಾ? ಕ್ಯಾಂಪ್ ಮಾಡಿದ್ಮೇಲೆ ಕ್ಯಾಂಪು ಆಗಲಿಲ್ವಾ? ಎತ್ಕೊಂಬಂದು ಹಾಸ್ಪಿಟ್ಲಿಗೆ ಇಡಬೇಕು. ನೀವು ಅಲ್ಲೇ ಹೆಂಗೆ ಇಟ್ರಿ? ತಪ್ಪು ಅವೆಲ್ಲ. ಅದು ಯಾವ ಪೀರಿಯಡಲ್ಲಿ ಆಗಿರೋದು ಮೇಡಮ್? ಯಾವಾಗ ಆಗಿರೋದು ಅದು? ಹೋಗಲಿ, ಯಾವಾಗ ಆಗಿರೋದು ಅದು? ಹಾಂ, ಅಲ್ಲ ಅದು ನೀವು ತೊಗೊಂಡೋಗಿ ಮೆಡಿಸಿನ್ಸ್ ಇಟ್ಟಿದ್ದು ಯಾವಾಗ? 2024-25 ಇಸ್ವಿದು ಮೆಡಿಸಿನ್ಸು ಅದು. ಇನ್ನು ಈ ಬಗ್ಗೆ ಜಿಲ್ಲಾ ಆಯುಷ್ ಅಧಿಕಾರಿ ಡಾಕ್ಟರ್ ಗಂಗಾಧರ್ ಪ್ರತಿಕ್ರಿಯೆಯನ್ನ ನೀಡಿದ್ದು, ಈ ಬಗ್ಗೆ ಮೇಲಧಿಕಾರಿಗಳ ಗಮನಕ್ಕೆ ತರುವ ಕೆಲಸವನ್ನ ಮಾಡಿದ್ದು, ಅವರು ಏನು ಕ್ರಮ ಕೈಗೊಳ್ಳಲಿ. ಸಾರ್ವಜನಿಕರಿಗೆ ಉಪಯೋಗ ಆಗುವ ಔಷಧಿಯನ್ನ ದುರ್ಬಳಕೆ ಮಾಡಿಕೊಳ್ಳುವುದು ತಪ್ಪು. ಇದನ್ನ ನಾನು ಖಂಡಿಸ್ತೇನೆ ಎಂದಿದ್ದಾರೆ. ನನ್ನ ಗಮನಕ್ಕೆ ಬಂದಿದ್ದು ಮೊನ್ನೆ ನೀವು ಬಂದ್ರಲ್ಲ, ಅವತ್ತು ಕೇಳಿದ್ರ ನಮಗೆ ಎಷ್ಟನೇ ತಾರೀಕು? 1 ವೀಕ್ ಬ್ಯಾಕು ನೀವು ಬಂದು ನಾನು ಕೇಳಿದಾಗ ಈ ಥರ ಮೆಡಿಸಿನ್ಸಲ್ಲೇ ಸ್ಟಾಕ್ ಮಾಡಿದ್ರಂತೆ. ಹಾಗಾಗಿ
ಇದು ಸಾರ್ವಜನಿಕರ ಮೆಡಿಸಿನ್ಸ್ ಯಾಕೆಲ್ಲ ಸ್ಟಾಕ್ ಮಾಡೋದು ಹೊರಗಡೆ ಅಂತ ಕೇಳಿದ್ರಿ. ನಾನು ಇಮಿಡಿಯೇಟ್ ನಿಮ್ಮ ಮುಂದೆ ಫೋನ್ ಮಾಡಿ ಅವ್ರಿಗೆ ಹೇಳಿದೆ, ಡಾಕ್ಟ್ರ್ ಯಾಕೆ ಏನು ವಿಷಯ ಅಂತೆಲ್ಲ ಕೇಳಿದಾಗ ನನ್ನ ಗಮನಕ್ಕೆ ಬಂದಿರಲಿಲ್ಲ. ಇಲ್ಲಿದೆ, ನಾನು ಪ್ರತಿ ಸರಿನೂ ಎಲ್ಲ ಹಾಸ್ಪಿಟ್ಲು ವಿಸಿಟ್ ಮಾಡ್ತೀನಿ. ಒಂದು ಕಡಿಮೆ ಅಂದರೆ ಒಂದು ತಿಂಗಳು 1-2 ಸರಿ ಅದು ವಿಸಿಟ್ ಮಾಡ್ತೀನಿ. ಪ್ರತಿಯೊಂದು ಮೆಡಿಸಿನ್ಸು ನೋಡ್ತೀನಿ, ಕರೆಕ್ಟಾಗಿದೆಯಾ ಇಲ್ವಾ ಅಂದರೆ ಎಲ್ಲ ಚೆಕ್ ಮಾಡೋಕ್ಕಾಗಲ್ಲ, ಜನರಲ್ಲ ನೋಡ್ಕೊಂಬರ್ಬೇಕಾದ್ರೆ ನೋಡ್ತೀವಿ ಏನು ಕರೆಕ್ಟಾಗಿದೆಯಾ ಮೆಡಿಸಿನ್ಸು, ಅದು ಏನೋ ಶಾರ್ಟೇಜ್ ಇದೆಯಾ, ಅದೇನು ಬೇಕಾ ಅಥವಾ ಎಕ್ಸ್ಪೈರಿ ಆಗಿದೆಯಾ, ಎಕ್ಸ್ಪೈರಿ ಯಾಕಾಯಿತು ಎಲ್ಲ ಕೇಳ್ತೀವಿ. ಅವೆಲ್ಲ ಅದು ಪ್ರತಿ ಸರಿನೂ ಹೋಗ್ತೀನಿ ಕೇಳ್ತೀನಿ. ಹಾಗಾಗಿ ಇವ್ರು ನನಗೆ ಗಮನಕ್ಕೆ ಬಂದಿರಲಿಲ್ಲ. ಏನಕ್ಕೆ ಬಂದಿರಲಿಲ್ಲ ಅಂತ ಅಂದ್ಬಿಟ್ಟು ನಾನು ಅವ್ರನ್ನ ನಿಮ್ಮ ಮುಂದೆ ಕ್ವಶನ್ ಮಾಡಿದೆ. ಅವ್ರು ಕೇಳಿದ್ದಿಲ್ಲ, ಅದು MLA ಸಾಹೇಬರು ಸುರೇಶ್ ಬಾಬು ಸಾಹೇಬರು ಹೇಳಿದರು ಕ್ಯಾಂಪ್ ಮಾಡಿದ್ದ, ಅವರು ಬ್ಯಾಕ್ ಕ್ಯಾಂಪ್ ಮಾಡು ಅಂತ ಹೇಳಿದರು. ನನಗೆ ಅವರು ಹಂಗೆ ಹೋಗಿ ಮಾಡ್ತಾಯಿದ್ರು. ನಾನು ಹೇಳಿದೆ ನನ್ನ ಅನುಮತಿ ತೊಗೊಂಡೇ ಹೋಗ್ಬೇಕು, ನೀವು ಸುಮ್ಮನೆ ಅಲ್ಲಿ ಕ್ಯಾಂಪ್ ಮಾಡ್ತೀನಿ ಅಂತ ಹೋಗ್ಬಿಟ್ಟಿಲ್ಲ ಹಾಸ್ಪಿಟ್ಲ್ ಡಾಕ್ಟ್ರ್ ಇಲ್ಲ ಅಂದರೆ ಏನು ಮಾಡೋದು ಅಲ್ವಾ. ಹಾಗಾಗಿ ನನಗೆ ಗೊತ್ತಾಗಬೇಕು ನೀವು ಕ್ಯಾಂಪ್ ಎಲ್ಲಿ ಮಾಡ್ತೀರಾ ಏನು ಮಾಡ್ತೀರಾ ಅಂತ ನಾನು ಹೇಳಿದ್ದೆ. ಹಾಗಾಗಿ ಪ್ರತಿ ಸರಿ ನೆನ್ನೆನೂ ಒಂದು ಕ್ಯಾಂಪ್ ಇವತ್ತೊಂದು ಕ್ಯಾಂಪ್ ಮಾಡೋಕ್ಕೆ ಹೋಗಿದ್ದಾರೆ. ಆ ಕ್ಯಾಂಪ್ಗೆ ಹೋಗ್ಬೇಕಾದ್ರೆ ನಾವೇ ಅನುಮತಿ ಕೊಟ್ಟಿದ್ದೀವಿ, ಕ್ಯಾಂಪ್ ಮಾಡೋಕ್ಕೆ ಹೋಗಿದ್ದಾರೆ. ಹಾಗಾಗಿ ನ್ಯಾಮ್ ಮೆಡಿಸಿನ್ಸ್ ಒಂದು ಸರಿ ಈಗ ನಾನು ಬರೋಕ್ಕೆ ಮುಂಚೆ 2 ವರ್ಷದ ಒಟ್ಟಿಗೆ ಬಂತು, ಮೆಡಿಸಿನ್ಸ್ ಜಾಸ್ತಿ ಬಂತು. ಅದು ಎಕ್ಸ್ಪೈರಿ ಟೈಮು ಶಾರ್ಟ್ ಪೀರಿಯಡ್ ಇತ್ತು. ಅದು ಕಮಿಷನರ್ ಆಫೀಸಿಂದನೂ ಅದೆಲ್ಲ ಬಂದು ಮೆಡಿಸಿನ್ಸ್ ಎಲ್ಲ ಜಾಸ್ತಿ ಬಂದಿದೆ, ಎಷ್ಟು ಬಂತು, ಎಷ್ಟು ಎಕ್ಸ್ಪೈರಿ ಆಗಿದೆ, ಎಷ್ಟು ಇದು ಅಂತೆಲ್ಲ ಕೇಳಿದರು. ಆ ಟೈಮಲ್ಲೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ವಿ ಕಮಿಷನರ್ ಆಫೀಸ್ಗೆ. ಹಾಗಾಗಿ ಮೆಡಿಸಿನ್ ಜಾಸ್ತಿ ಇದೆಲ್ಲ ಅದು ವೇಸ್ಟ್ ಮಾಡಬೇಡಿ, ಕ್ಯಾಂಪ್ಗಳು ಮಾಡಿ ಎಲ್ಲ ಬೇಗ ಮುಗಿಸಿ ಮೆಡಿಸಿನ್ಸ್ ಎಲ್ಲ ಪೇಷಂಟ್ಸ್ ಇದು ಕೊಡಿ, ಸಾರ್ವಜನಿಕ ಅನುಕೂಲ ಆಗಲಿ, ಯಾವುದು ಒಂದು ಮೆಡಿಸಿನ್ ವೇಸ್ಟ್ ಮಾಡಬೇಡಿ ಅಂತ ನಾವು ಮೊದಲು ಹೇಳಿದ್ವಿ. ನಾವು ಕಮಿಷನರ್ ಆಫೀಸಿಂದ ಹಾಗೆ ಹೇಳಿದ್ರು. ಅದೆಲ್ಲ ಮಾಡ್ತಾ ಇರ್ಬೇಕಾದ್ರೆ ತುಂಬ ಮೆಡಿಸಿನ್ 2 ವರ್ಷದ ಮೆಡಿಸಿನ್ ಒಟ್ಟಿ ಅಟ್ ಎ ಟೈಮ್ ಕಳಿಸಿದ್ರು 2024-25 ಎರಡೂ. ಆವಾಗ ಮೆಡಿಸಿನ್ ಕ್ಯಾಂಪ್ ಮಾಡಬೇಕಾದ್ರೆ ಅವರು ಒಂದು ಉಳಿಯಾರ ಹತ್ರನ ಅವ್ರು ನಮ್ಮ CSS ಕ್ಯಾಂಪ್ CSS ಇದು ವರ್ಕರ್ಸ್ ಒಬ್ಬರು ಡಿ ಗ್ರೂಪ್ ಅಂತಲ್ಲ, ಅವ್ರು ಡಿ ಗ್ರೂಪ್ ಅಲ್ಲ, ಅವರು ಸ್ತ್ರೀರೋಗ ಅಟೆಂಡರ್ ಅಂತ ಹೇಳ್ತೀವಿ, ಸ್ತ್ರೀರೋಗ ಅಟೆಂಡರ್. ಅವ್ರ ಮನೆಯಲ್ಲಿ ಅವರು ಸಮಾಜ ಯಾವುದೇನೋ ಇದೆ, ಸ್ತ್ರೀ ಶಕ್ತಿ ಸಮಾಜ ಅದರಲ್ಲೆಲ್ಲ ಇದ್ದಾರಂಥವ್ರು. ಹಾಗಾಗಿ ನಮ್ಮ ಕ್ಯಾಂಪ್ಗಳು ನಮ್ಮಲ್ಲಿ ಎಲ್ಲ ತುಂಬ ಜನ ಬರ್ತಾರೆ ಮೇಡಮ್, ಇಲ್ಲೇ ನಮ್ಮಲ್ಲಿ ಇಡಿ ಮಾಡೋಣ, ಹಾಗೆ ಅಲ್ಲಿಗೆ ಹಾಕೋತ್ಕೊಂಡು ಹೋಗ್ತೀರಾ ಅಂತ ಹೇಳಿದಂತೆ. ಸರಿ ಅಲ್ಲಿ ಇಟ್ಟು ಅಲ್ಲಿಂದ ತೊಗೊಂಡು ಮಾಡ್ತಾಯಿದ್ರಂತೆ. ಅದ್ರ ಪರ್ಮಿಷನ್ನು ಇವ್ರು ಹೇಳಿದಂತೆ, ಸುರೇಶ್ ಬಾಬು ಸಾಹೇಬ್ರೇನೋ ಹೇಳಿದ್ರಂತೆ, ಹೀಗೆ ಮಾಡಿ ಕ್ಯಾಂಪ್ ಎಲ್ಲ ಮಾಡಿ ಅಂತ ಹೇಳಿದ್ರಂತೆ. ಸರಿ ಅದು ಮಾಡೋದು ಕರೆಕ್ಟಮ್ಮ, ಅದು ನನಗೆ ಗಮನಕ್ಕೆ ತರಬೇಕಲ್ವ, ನೀವು ಯಾಕೆ ತರಲಿಲ್ಲ ಅಂತ ಕೇಳಿದೆ. ಹಾಗಂತ ಇಲ್ಲ ಅವ್ರು ಹೇಳಿದ್ರು ಸರ್ ಒಂದು ಸರಿ ತೊಗೊಂಡು ಹೋಗ್ತಾರೆ, ನಮ್ಮ ಹೆಂಗಸ್ಗಳು ಕಷ್ಟ ಆಗ್ತಿತ್ತು ಅದರ ತರಕ್ಕೆ, ಹಾಗೆ ಅಲ್ಲಿ ಇಟ್ಟಿದ್ದೀವಿ ಸರ್, ಅವೆಲ್ಲ ರೆಡಿ ಸೇರಿದ್ವಿ ಅಂತ ಅಂದರು. ಏನೇ ಇರಲಿ ನಾನು ಗಮನಕ್ಕೆ ತರಲೇಬೇಕಾಯಿತು, ಇದು ತಪ್ಪು ನೀವು ಮಾಡಿರೋದು, ಅದಕ್ಕೆ ಇಲ್ಲಿ ಮುಂದೆ ಆ ಥರ ಮಾಡಲ್ಲ ಸರ್. ಆಯಿತು, ನಾವು ಅದನ್ನು ಯಾವುದೇ ನಮ್ಮ ಅಲ್ಲಿ ಇಟ್ಬಿಟ್ಟು ಇದು ಮಾಡೋ ಉದ್ದೇಶ ಇಲ್ಲ. ನಮ್ಮದು ಆಯುರ್ವೇದಿಕ್ ಮೆಡಿಸಿನ್ಸ್ ಯಾರೂ ಮಾರೋಕ್ಕೂ ಆಗಲ್ಲ, ಕೊಂಡ್ಕೊಳಕ್ಕೂ ಆಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಯಾಕೆ ಅಂತ ಅಂದರೆ ಅದು ಸರ್ಕಾರಿ ಔಷಧಿ ಮಾರಾಟಕ್ಕೆ ಇಲ್ಲ ಅಂತ ಒಂದಿದೆ. ಆಮೇಲೆ ಬೇರೆಯವ್ರಿಗೆ ಗೊತ್ತಾಗೋದಿಲ್ಲ ಅದು ಏನು ಮೆಡಿಸಿನ್ಸು ಇದು ಏನಕ್ಕೆ ಅಂತಾರೆ. ಹಾಗಾಗಿ ಮಾರ್ಕೊಂಡಿದ್ದಾರೆ ಅಂದರೆ 100% ಅದು ಸುಳ್ಳು ಸರ್, ಮಾರ್ಕೊಳಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ನಾನು ಇವತ್ತಿಂದಲ್ಲ 30 ವರ್ಷ ನಾನು ಸರ್ವಿಸಲ್ಲಿದ್ದೀನಿ, ನಾನು ಎಲ್ಲ ಕಡೆನೂ ಟ್ರೀಟ್ಮೆಂಟ್ ಇದೆಲ್ಲ ಮಾಡ್ಕೊಂಡಿದ್ದೀನಿ. ಅದು ಅವರು ಹೇಳ್ತಿರೋದು ಸರಸ್ವತಿ ಅಂತ ಅಂದ್ಬಿಟ್ಟು ನಮ್ಮಲ್ಲಿ ಸ್ತ್ರೀರೋಗ ಅಟೆಂಡರ್ ಅವ್ರ ಮನೇಲಿ ಇತ್ತಂತೆ, ಅವ್ರ ಮೇಲೆ ಇಟ್ಟಿದ್ರಂತೆ, ಇಟ್ಬಿಟ್ಟು ಕ್ಯಾಂಪ್ಗಳು ಮಾಡ್ತಾಯಿದ್ದಂತೆ. ಮಧ್ಯೆ ಒಂದು 2 ಸರಿ ಇವರೆಲ್ಲ ಇದೆಲ್ಲ ಹೌದು ಸ್ತ್ರೀರೋಗ ಅಟೆಂಡರ್ ಅಂತ ಹೌದು. ಇವರೇ ನಮ್ಮ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಇವರು ಜಯಶ್ರೀ ಅವರೇ ಹೇಳಿ ಅಲ್ಲೇ ಇಟ್ಟಿದ್ರಂತೆ. ಅದು ನಮ್ಮ ಕ್ಯಾಂಪ್ ಇಟ್ಟಿದ್ದೀವಿ ಅಂತ ಅಂದ್ಬಿಟ್ಟು ನಮ್ಮ ಗಮನಕ್ಕೂ ತಂದಿಲ್ಲ. ಆಮೇಲೆ ಗೊತ್ತಾದ ಮೇಲೆ ನನಗೆ ಆಯಿತು, ಎಷ್ಟು ದಿನ ಇಟ್ಟಿದ್ರಿ ಅಂತ ಕೇಳಿದೆ. ಅದೇ ಯಾಕಾಯ್ತು, ಅದು ಕ್ಯಾಂಪ್ಗೆ ಅಂತ ಮಾಡಿದ್ರಂತೆ. ಕ್ಯಾಂಪಿಗೆ ಮಾಡಬೇಕಾದ್ರೂ ನನ್ನ ಪರ್ಮಿಷನ್ ತೊಗೊಬೇಕಾಯ್ತು, ಯಾಕೆ ತೊಗೊಳ್ಳಿಲ್ಲ ಅಂತ ಅದನ್ನು ಕೇಳ್ತಿರೋದು. ಅವ್ರು ತಪ್ಪಿದೆ, ಅದು ನನ್ನ ಗಮನಕ್ಕೆ ತಂದಿದ್ರೆ ನಾನು ಅದು ಹೇಳ್ಬೋದಾಗಿತ್ತು, ನನ್ನ ಗಮನಕ್ಕೆ ಬಂದಿಲ್ಲ. ಅದು ನೀವು ಕ್ಯಾಂಪ್ ಮಾಡಬೇಕಾದ್ರೆ ಏನೇ ಮಾಡಬೇಕಾದ್ರೂ ಇನ್ನೊಂದು ಕಡೆ ಇಡಬೇಕಿಲ್ಲ, ಅದು ನಮ್ಮ ವರ್ಕರೇ ಅಲ್ವಾ ಸರ್, ಅದಕ್ಕೆ ನಾವಿಲ್ಲಿ ಇಟ್ಟಿದ್ವಿ. ನಿಮ್ಮ ವರ್ಕರ್ಲಾಗಲಿ ಯಾರು ವರ್ಕರ್ನಾಗಲಿ ಯಾಕೆ ಇಟ್ರಿ ಅಲ್ಲಿ? ಸರ್ಕಾರಿ ಹಾಸ್ಪಿಟಲ್ ಇಟ್ಟರೆ ಒಂಥರ ಅಲ್ಲ, ತೊಗೊಂಡೋದು ಉಳಿಯೋದು ಯಾರು ಇಲ್ಲ ಪ್ರೈವೇಟಾಗಿ ಕ್ಲಿನಿಕ್ ನಡೆಸಲ್ಲ. ಬಟ್ ಅದು ಎಲ್ಲೋ ಒಂದು ಕಡೆ ಕನ್ಸಲ್ಟೇಷನ್ ಹೋಗ್ತಾ ಇದ್ರಂತೆ ಮೊದಲು, ಏನೋ ತಿಂಗಳು 1-2 ಕನ್ಸಲ್ಟೇಷನ್ಗೆ ಹೋಗ್ತಾ ಇದ್ರಂತೆ. ನಾನು ಅದು ಕೇಳಿದೆ, ನೀವು ಪ್ರೈವೇಟಲ್ಲಿ ಕ್ಲಿನಿಕ್ ಹೋಗಬೇಕಾದ್ರೂ ನಾನು ಪರ್ಮಿಷನ್ ತೊಗೊಬೇಕು ನೀವು ಅಂತ ಹೇಳಿದ್ದೀನಿ. ಪರ್ಮಿಷನ್ ತೊಗೊಳ್ಬೇಕು ಸರ್, ಪರ್ಮಿಷನ್ ಮಾಡಲಿ, ಕ್ಲಿನಿಕ್ ಮಾಡೋದು ತಪ್ಪಿಲ್ಲ, ಸರ್ಕಾರನೇ ಹೇಳಿದೆ ಕ್ಲಿನಿಕ್ ಮಾಡ್ಕೊಳ್ಳಿ, ಇನ್ಪೇಷೆಂಟ್ ಮಾಡಬೇಡಿ ಅಂತ ಹೇಳಿದೆ. ಔಟ್ ಪೇಷೆಂಟಲ್ಲಿ ಮಾಡಿದ್ರೂ ಸಹ ನಮ್ಮ ಇದಕ್ಕೆ ಇಲಾಖೆಗೆ ಆ ಮಾಹಿತಿ ಇರಬೇಕು, ಮಾಹಿತಿಯಿಂದ ಮಾಡಬಾರ್ದು. ಒಟ್ನಲ್ಲಿ ಬಡ ರೋಗಿಗಳಿಗೆ ಸೇರಬೇಕಾದ ಔಷಧಿಗಳು ಮನೆಯೊಂದರಲ್ಲಿ ಸಂಗ್ರಹಣೆ ಮಾಡಿದ್ದು ಮಾರಾಟಕ್ಕೆ ಮುಂದಾಗಿದ್ದಾರಾ ಎಂಬ ಅನುಮಾನ ಮೂಡ್ತಾ ಇದೆ. ಈ ಬಗ್ಗೆ ಸೂಕ್ತ ತನಿಖೆ ನಡೆಸಿ ಕ್ರಮ ಕೈಗೊಳ್ಳುವ ಮೂಲಕ ಬಡವರಿಗೆ ಸೇರಬೇಕಾದ ಸವಲತ್ತು ಸಿಗುವಂತಾಗಲಿ ಅನ್ನೋದು ಎಲ್ಲರ ಆಶಯ ಆಗಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.